ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ 8ನೆಯ ಅಧ್ಯಾಯ ಸುಮಿತ್ರೆ ಹಾಗೂ ಶತ್ರುಘ್ನ. ಸುಮಿತ್ರೆಯ ಪಾತ್ರದ ಪರಿಚಯದ ಮುಂದುವರಿದ 3ನೆಯ ಭಾಗವನ್ನು ನೋಡೋಣ. ಸುಮಿತ್ರೆಯನ್ನು ವಾಲ್ಮೀಕಿ ಮುನಿಯು ಹಿತಕಾಮ ಎಂದು ಬಣ್ಣಿಸಿದ್ದಾರೆ. ಮಗನಿಗೆ ಅವಳು ಈ ಸೋದರ ಸೇವೆ ಎಂಬುದನ್ನು ಹಿತಬುದ್ಧಿಯಿಂದಲೇ ಹೇಳಿದಳೇ ವಿನಃ ಮಗನನ್ನು ಗುಲಾಮನನ್ನಾಗಿಸಲು ಎಂಬ ಈಚಿನವರ ದುಸ್ವಾತಂತ್ರ್ಯದ ಅತಿರೇಕದ ಕಲ್ಪನೆಯಂತಲ್ಲ. ಅದರಲ್ಲಿ ಅಯೋಧ್ಯೆಗೂ ಲಕ್ಷ್ಮಣನನ್ನು ಹಡೆದ ತನಗೂ ಸಕಲ ಲೋಕಕ್ಕೂ ಹಿತವಿತ್ತವೆಂಬುದು ಮುಂದಿನ ಕಥೆಯಿಂದ ಸ್ಪಷ್ಟ. ಅವಳ ಈ ಮುಂದಿನ ಒಗಟೆಯಂತಹ ಮಾತಿಗೇನರ್ಥ? ರಾಮೇ ಪ್ರಮಾದಂ ಮಾ ಕರ್ಷಿಹಿ ಪುತ್ರ ಭಾತೃರೀ ಗಚ್ಚತಿ. ಮಗು ಲಕ್ಷ್ಮಣ, ನಿನ್ನ ಸೋದರ ರಾಮ ನಡೆಯುತ್ತಿರುವಾಗ ನೀನು ಎಚ್ಚರ ತಪ್ಪಿ ಅಪಚಾರವೆಸಗಬೇಡಪ್ಪ. ಸರಿಯಾದ ಮನಪಕ್ವತೆ ಇಲ್ಲದೆ ಪೂರ್ವಸಿದ್ಧತೆ ಇಲ್ಲದೆ ಶ್ರೀರಾಮಾಯಣವನ್ನೋದುವ ಓದುಗನಿಗೆ ಇಲ್ಲಿ ಅಪಾರ್ಥವೇ ಆಗುವ ಸಂಭವವಿದೆ. ರಾಮನು ಮುಂದೆ ಸಾಗುತ್ತಿರುವಾಗ ನೀನು ಬೆನ್ನ ಹಿಂದೆ ಚೂರಿ ಹಾಕಬೇಡ ಎಂಬುದು ಇಲ್ಲಿನ ಅರ್ಥವೇ. ಲಕ್ಷ್ಮಣನ ಚಾರಿತ್ರ್ಯಕ್ಕೂ ರಾಮ ಪ್ರೀತಿಗೂ ಸುಮಿತ್ರೆಯ ಸ್ವಭಾವ ಇಂಗಿತಗಳಿಗೂ ಹೊಂದದ ಆಘಾತಕರ ಅನರ್ಥ ಅಪಾರ್ಥವಿದು. ಹಾಗಾದರೆ ಬೇರಾವ ಪ್ರಮಾದವನ್ನು ಲಕ್ಷ್ಮಣ ವನಯಾತ್ರಾ ಕಾಲದಲ್ಲಿ ಮಾಡುವ ಸಂಭವವಿತ್ತು? ಆ ಪ್ರಮಾದವನ್ನು ಸುಮಿತ್ರೆ ಬಲ್ಲವಳಾಗಿಯೇ ಹೇಳುತ್ತಿರುವಂತೆ ತೋರುವುದರಿಂದ ಅದೇನೆಂದು ಮೂಲಕ್ಕೆ ಹೊಂದುವಂತೆ ಅರ್ಥ ಮಾಡಿಕೊಂಡ ಹೊರತು ಈ ಮಾತು ಲಕ್ಷ್ಮಣನು ಸುಮಿತ್ರೆಯೂ ಒಗಟೆಯಾಗಿಯೇ ನಮ್ಮ ಪಾಲಿಗೆ ಉಳಿದು ಬಿಡುತ್ತಾರೆ. ಈ ಮಾತಿಗೆ ಹೇಳಬಹುದಾದ ಒಂದು ಸಾಮಾನ್ಯ ಅರ್ಥವನ್ನು ವ್ಯಾಖ್ಯಾನವನ್ನು ತೋರಿಸುತ್ತದೆ. ಶ್ರೀರಾಮ ಕಾಡಿಗೆ ಹೊರಟು ನಿಂತಾಗ ನೀನಿಲ್ಲೇ ನಿಲ್ಲಬೇಡ, ಹೊರಟು ಬಾ, ನಿಂತರೆ ಅದೇ ಪ್ರಮಾದವಾಗುತ್ತದೆ ಎಂದು ಅಣ್ಣನ ಸೇವೆಗೆ ಹುಟ್ಟಿದವನು ಅದನ್ನು ಬಿಟ್ಟು ಇಲ್ಲೇ ನಿಲ್ಲುವುದು ಸೇವಾಹಾನಿ ಎಂಬ ಸ್ವರೂಪನಾಶವೆಂಬುದು ವೇದಾಂತ ಕಲ್ಪನೆಯೇ ಆಗಿ ಲಕ್ಷ್ಮಣ ಶೇಷನೆಂಬುದನ್ನು ಮರೆತರೆ ಈ ಪ್ರಮಾದವು ತಿಳಿಯಲಾರದು. ಹೀಗಾಗಿ ಇದು ಅಸಾಮಾನ್ಯಾರ್ಥವೇ. ಏಕೆಂದರೆ ಈ ಮುಂಚಿನ ಶ್ಲೋಕಾರ್ಥದಲ್ಲೇ ಲಕ್ಷ್ಮಣನನ್ನು ಸುಮಿತ್ರೆಯೇ ಸ್ವನು ರಕ್ತಃ ಸುಹೃತ್ ಜನೇ ಎಂದು ಕೊಂಡಾಡಿದ್ದಾಳೆ. ನಿನಗೆ ಪ್ರೀತಿ ಪಾತ್ರನಾದ ರಾಮನಲ್ಲಿ ನಿನಗೆ ತುಂಬ ಅನುರಾಗ ಉಂಟು ಎಂದವಳು ಈಗ ಯಾವ ಪ್ರಮಾದವನ್ನು ನೆನೆಸುತ್ತಿದ್ದಾಳೆ? ಇದಕ್ಕೆ ರಸಾನುಭೂತಿಯ ಪರಾಕಾಷ್ಠೆಯಲ್ಲಿ ನಿಂತು ಒಂದೇ ಒಂದು ಸಾಧ್ಯರ್ಥವನ್ನು ರಾಜರೂ ವಿವರಿಸಿರುತ್ತಾರೆ. ಬಾಲ್ಯತ್ ಪ್ರಭೃತಿ ಸುಸ್ನಿಗ್ಧಃ. ಹುಟ್ಟಿನಿಂದಲೇ ರಾಮನಲ್ಲಿ ಸಹಜವಾದ ಆಳವಾದ ಪ್ರೀತಿಯನ್ನು ಲಕ್ಷ್ಮಣನ ಹೊಂದಿದ್ದನು. ಈ ಅವತಾರ ಘಟ್ಟದಲ್ಲಿಯೇ ಮಹರ್ಷಿಯು ಬರೆದಿರುವುದರಿಂದಲೂ ಲಕ್ಷ್ಮಣನ ಆ ಪ್ರೀತಿಯ ಆಳವನ್ನು ಸುಮಿತ್ರೆ ಚೆನ್ನಾಗಿ ಬಲ್ಲವಳಾದುದರಿಂದಲೂ ಆ ಪ್ರೀತಿಯೇ ನಿನ್ನ ಕೈಲಿ ಪ್ರಮಾದ ಮಾಡಿಸೀತು ಎನ್ನುತ್ತಿದ್ದಾಳೆ. ಆ ಪ್ರಮಾದವು ಭ್ರಾತರೀ ಗಚ್ಚತಿ ಎಂದಿರುವಂತೆ ರಾಮ ನಡೆಯುತ್ತಿರುವಾಗಲೇ ಆಗಬಹುದಾದರೆ ಅದು ರಾಮನ ನಡಿಗೆಗೆ ಸಂಬಂಧಪಟ್ಟಿರಬೇಕು. ತಿಳಿಯಲಿಲ್ಲವೇ? ವಿವರಿಸೋಣ. ಅವನ ಹೆಸರೇ ರಾಮ. ಲೋಕವನ್ನು ರಂಜಿಸುವ ರೂಪ, ಗುಣ, ಮೋಹಕತೆ ಅವನಿಗುಂಟು. ಅವನ ನಡಿಗೆಗೆ ಸೋಲದವರು ಯಾರೂ ಇರಲಿಲ್ಲ. ದಶರಥನೇ ಆ ಮನಮೋಹಕ ನಡಿಗೆಗೆ ಮುಗ್ಧನಾಗಿ ಹೋಗಿದ್ದ. ಬಾಲ ನಡಿಗೆಗೆ ಮಾತ್ರವಲ್ಲ, ಪ್ರೌಢ ನಡಿಗೆಗೂ ಸಹ. ಯೌವ ರಾಜ್ಯಾಭಿಷೇಕವನ್ನು ನಿರ್ಧರಿಸಿ ಪ್ರಜಾನುಮೋದನೆ ಪಡೆದು ಮಗನನ್ನು ಆಸ್ಥಾನಕ್ಕೆ ಕರೆಸಿದ ಚಕ್ರವರ್ತಿ ಗಂಭೀರವಾಗಿ ಆಸನದಲ್ಲಿ ಕೂತು ಮಗನನ್ನು ಬರಮಾಡಿಕೊಳ್ಳುವುದನ್ನು ಬಿಟ್ಟು ಚಪಲನಂತೆ ಅರಮನೆಯ ಉಪ್ಪರಿಗೆಯನ್ನೇರಿ ನಿಂತು ದೂರದಿಂದ ರಾಮ ಅರಮನೆಗೆ ಬರುತ್ತಿರುವ ನಡೆಯ ಸೊಬಗನ್ನು ಕಂಡು ಆನಂದಿಸಿದನೆಂದು ಅಯೋಧ್ಯಾಕಾಂಡ ವರ್ಣಿಸುತ್ತದೆ. ಪ್ರಾಸಾದಸ್ಥೋ ರಥಗತಂ ದರ್ದಯಿಷ್ಯಯಾಂತ ಆತ್ಮಜಾನ್ ಗಂಧರ್ವರಾಜ ಪ್ರತಿಮಂ ಲೋಕೆ ವಿಖ್ಯಾತ ಪೌರುಷಂ ದೀರ್ಘಬಾಹು ಮಹಾಸತ್ವಂ ಮತ್ತ ಮಾತಂಗಗಾಮಿನಂ
ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪೌದಾರ್ಯಗುಣೈಃ ಪುಂಸಾ ದೃಷ್ಟಿಚಿತ್ತಾಪಹಾರಿಣಿ. ಅಯೋಧ್ಯಾಕಾಂಡದ 3ನೇ ಸರ್ಗ 27ರಿಂದ 29ನೇ ಶ್ಲೋಕ. ಗಂಧರ್ವರಂತೆ ರೂಪವುಳ್ಳವನು, ಮಹಾಪೌರುಷ ಸಂಪನ್ನನು, ನೀಡಿ ದೋಳುಗಳನ್ನುಳ್ಳವನು, ನಡೆದರೆ ಮದ್ದಾನೆಯಂತೆ ಗಂಭೀರ ಶೈಲಿಯಲ್ಲಿ ನಡೆಯುವವನು, ಚಂದ್ರನಂತೆ ಆಹ್ಲಾದಕರ ವದನನು, ನೋಡಿದಷ್ಟು ಮತ್ತಷ್ಟು ನೋಡಬೇಕೆಂಬ ಆಸೆ ಉಂಟು ಮಾಡುವವನು, ಪ್ರಿಯದರ್ಶೀಯನು, ರೂಪ ಔದಾರ್ಯ ಗುಣಗಳಿಂದ ಗಂಡಸರ ಮನಸ್ಸನ್ನು ದೃಷ್ಟಿಯನ್ನೂ ಅಪಹರಿಸುವವನು ಅಥವಾ ಮನಸ್ಸಿನ ತಾಪವನ್ನು ಪರಿಹರಿಸುವವನು ಆದ ಶ್ರೀರಾಮನು ರಥಸ್ಥನಾಗಿ ಬರುತ್ತಿದ್ದುದನ್ನು ದೊರೆ ಮೇಲಿನ ಮಾಳಿಗೆಯಿಂದ ಕಂಡು ಹಿಗ್ಗಿದನು. ಎಷ್ಟು ನೋಡಿದರೂ ತೃಪ್ತಿಯಾಗಲಿಲ್ಲವಂತೆ. ನ ತತರ್ಪ ಸಮಯಾಂತಂ ಪಶ್ಯಮಾನೋ ನರಾಧಿಪಃ. ಅಯೋಧ್ಯಾಕಾಂಡದ 3ನೇ ಸರ್ಗದ 30ನೇ ಶ್ಲೋಕ. ಮೊದಲೇ ಸುಂದರ, ಕೂತರೂ ಚೆನ್ನು, ನಡೆದರೂ ಚೆನ್ನು, ಶಯನಿಸಿದರೂ ಚೆನ್ನು, ಏನು ಮಾಡಿದರೂ ಚೆನ್ನು. ಉಟಜೆ ರಾಮಮಾಸೀನಂ. ಅಯೋಧ್ಯಾಕಾಂಡದ 99ನೇ ಸರ್ಗ 25ನೇ ಶ್ಲೋಕ ಎಂಬಂತೆ ಕೂತ ಸೊಬಗಿಗೆ ಮನಸೋತವನು ಭರತ, ನಿಂತ ಸೊಬಗಿಗೆ ಮನಸೋತವಳು ತಾರೆ. ಅವಷ್ಟಭ್ಯ ಚ ತಿಷ್ಟಂತು ದದರ್ಶ ಧನುರೂರ್ಜಿತಂ. ಕಿಷ್ಕಿಂಧಾಕಾಂಡದ 19ನೇ ಸರ್ಗ 26ನೇ ಶ್ಲೋಕ. ಶಯನಿಸಿದ ಸೊಬಗಿಗೆ ಮನಸೋತವರು ವಿಶ್ವಾಮಿತ್ರರು, ಕೌಸಲ್ಯ, ಸುಪ್ರಜಾ, ರಾಮ ಹಾಡಿದವರು ಮತ್ತು ವಾಲ್ಮೀಕಿ ಮುನಿಯು. ಯುದ್ಧಕಾಂಡದ 21ರಿಂದ 17ನೇ ಶ್ಲೋಕ. ಇಂಥ ಸುಂದರ ರಾಮ ಸುಂದರತರ ನಡಿಗೆಯಲ್ಲಿರುವಾಗ ಹಿಂಬಾಲಿಸುವ ಲಕ್ಷ್ಮಣ ಆ ನಡಿಗೆಯ ಮೋಹಕತೆಯಲ್ಲೇ ಮನನೆಟ್ಟು ನಿಂತು ಬಿಟ್ಟರೆ, ಎಚ್ಚರ ತಪ್ಪಿದರೆ ಕಾಲಕಾಲಕ್ಕೆ ಅವನು ಮಾಡಬೇಕಾದ ಬಗೆ ಬಗೆಯ ಸೇವೆಗಳಿಗೆ ವ್ಯತ್ಯಯವಾದೀತೆಂಬುದೇ ಸುಮಿತ್ರೆಯ ಪ್ರಮಾದ ಮಾಡಬೇಡ ಎಂಬ ಮಾತಿನ ಅರ್ಥ. ರಾಮನ ಪಾದಗಳ ಬಳಿಯ ಮುಳ್ಳುಗಳನ್ನು ಕೀಳುವುದು, ದಾರಿ ಸರಿಪಡಿಸುವುದು, ಜಲ ಸ್ಥಳ ಸೌಕರ್ಯವಿರುವಡೆಗೆ ಪ್ರಯಾಣ ನಿಲ್ಲಿಸಿ ವಿಶ್ರಾಂತಿಗೆ, ಆಹಾರಕ್ಕೆ, ನಿತ್ಯ ಕರ್ಮಗಳಿಗೆ ಅಣಿ ಮಾಡುವುದು ಲಕ್ಷ್ಮಣನ ಕರ್ತವ್ಯವಷ್ಟೇ. ಅಗ್ರತಸ್ಥೆ ಗಮಿಷ್ಯಾಮಿ ಪಂಥಾನಂ ಅನುದರ್ಶಯನ್. ನಿನಗಿಂತ ನಾನೇ ಮೊದಲು ಹೊರಟು ದಾರಿ ತೋರಿಸಬೇಕಾಗಿದೆ. ಅಯೋಧ್ಯಾಕಾಂಡದ 31ನೇ ಸರ್ಗ 55ನೇ ಶ್ಲೋಕ. ಎಂದವನಲ್ಲವೇ ಲಕ್ಷ್ಮಣ? ಅಂಥವನು ಹಿಂದೆ ನಿಂತು ರಾಮ ಗಮನದ ಸೌಂದರ್ಯದಲ್ಲಿ ಮುಳುಗಿದರೆ ಕೈಂಕರ್ಯಕ್ಕೆ ಖಂಡಿತ ಕುತ್ತು ಬರುವುದೆಂದು ಎಚ್ಚರಿಕೆಯ ಭಾವ ಸುಮಿತ್ರೆಯ ಮಾತುಗಳಲ್ಲಿರುವುದು ಹೀಗೆ ಸುವಿದಿತ. ಮಗನ ಸ್ವಭಾವವನ್ನು, ರಾಮನ ನಡಿಗೆಯನ್ನು, ಅದರ ಆಕರ್ಷತೆಯನ್ನು ಅವಳು ಚೆನ್ನಾಗಿ ಬಲ್ಲಳೆಂಬುದೂ ಸಹ. ಈಗ ರಾಮ ಬಡವನಾಗಿ ಕಾಡು ಪಾಲಾಗಿರಲಿ ಅಥವಾ ಮುಂದೊಂದು ದಿನ ಮರಳಿ ರಾಜ್ಯಾಭಿಷಕ್ತನೇ ಆಗಲಿ, ಆ ರಾಮನೇ ತನ್ನ ಪುತ್ರನಿಗೆ ಗತಿ. ವ್ಯಸನಿ ಮಾ ಸಮೃದ್ಧೋ ವಾ ಗತಿರೇಶ ತವಾನಘ ಎನ್ನುವ ಈ ಧೀರ ಮಹಿಳೆ ರಾಮ ಸೇವಾ ಭಾಗ್ಯವೇ ಭಾಗ್ಯ. ಅದರ ಹಿರಿಮೆಯನ್ನು, ಅದರ ದುರ್ಲಭತೆಯನ್ನು ಚೆನ್ನಾಗಿ ಬಲ್ಲವಳು. ಸೃಷ್ಟಸ್ತ್ವಂ ವನವಸಾಯ. ನೀನು ಹುಟ್ಟಿದ್ದೇ ರಾಮನನ್ನು ವನವಾಸ ಕಾಲದಲ್ಲಿ ಹಿಂಬಾಲಿಸಲು ಎನ್ನುವ ಸೌಮಿತ್ರೆಯ ಧೀರ ಭಾವಕ್ಕೆ ಕಂಬರಾಮಾಯಣದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದುವರೆದ ಈ ರಸಪುಷ್ಪವಾದ ಹೆಚ್ಚಿನ ವಿವರಣೆಯಂತಹ ಮಾತೊಂದಿದೆ. ಯಾವ ತಾಯಿಯೂ ಸಾಮಾನ್ಯವಾಗಿ ಈ ಭಾಷೆಯಲ್ಲಿ ಮಗನನ್ನು ಹರಸಲಾಳಲು ಕಂಬರ ಸುಮಿತ್ರೆ ಹಾಗೆ ಹರಸುತ್ತಾಳೆ. ಮಗು ಲಕ್ಷ್ಮಣ, ನೀನು ಕೇವಲ ತಮ್ಮನೆಂಬ ಭಾವದಲ್ಲಿ ರಾಮನನ್ನು ಹಿಂಬಾಲಿಸಬೇಡ. ಕೇವಲ ಕಿಂಕರನಂತೆ ನಡೆದು ಸೇವೆ ಮಾಡಿ ಬಾ. ಇನ್ನೊಂದು ಮಾತು, ರಾಮನೇನಾದರೂ ಅಯೋಧ್ಯ ನಗರಕ್ಕೆ ಬರುವಂತಾದರೆ, ಹಾಗೆ ಮನಸ್ಸು ಮಾಡಿದರೆ ಅಥವಾ ಅಂಥ ಸಂದರ್ಭ ಬಂದರೆ ಮಾತ್ರ ನೀನು ಅವನೊಡನೆ ಮತ್ತೆ ಊರಿಗೆ ಬಾ. ಅದು ಆಗುವುದೇ ಹೋಗುವಂತಾದರೆ ನೀನೇ ಮೊದಲು ಸಾಯಿ ಎನ್ನುತ್ತಾ ತನ್ನ ನೀಳ ಕಂಗಳಿಂದ ಅಳಲಾರಂಭಿಸಿದಳಂತೆ. ಎಂಥ ಹೃದಯ ಸ್ಪರ್ಶಿಯಾದ ಸನ್ನಿವೇಶ ಇದು! ಯಾವ ತಾಯಿಯೂ ಮಗನನ್ನು ಎಂಥ ಪ್ರಸಂಗದಲ್ಲೂ ಸಾಯಿ ಎನ್ನುವುದು ಅಸಾಧ್ಯ. ಸುಮಿತ್ರೆ ಹಾಗೆ ಹೇಳುವುದು ಪುತ್ರನ ಮೇಲಿನ ದ್ವೇಷದಿಂದಲೋ ಉದಾಸೀನತೆಯಿಂದಲೋ ಅಲ್ಲ.
ಏಕೆಂದರೆ ಹಾಗೆ ಹೇಳಿ ತಾನೇ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ. ಮತ್ತೇನು ಭಾವವೆಂದರೆ ರಾಮ ಕೈಂಕರ್ಯದ ಮಹಿಮೆಯನ್ನರಿತ ರಾಮನ ಪರತ್ವವನ್ನೂ ಲಕ್ಷ್ಮಣನ ಶೇಷ ಕೈಂಕರ್ಯದ ವೃತ್ತಿಯ ಹಿರಿಮೆಯನ್ನೂ ಚೆನ್ನಾಗಿ ಮನಗಂಡು ಇವನು ಅವನ ಬೆನ್ನು ಹತ್ತಿ ಹೊರಡುವುದು ಕೇವಲ ಹಕ್ಕಿನಿಂದ, ರಕ್ತ ಸಂಬಂಧದ ಬಿಡಲಾರದ ಪಾಶದಿಂದ ಎಂದಾಗದೆ ಸಹಜ ಪ್ರೇಮದಿಂದ ಎಂಬುದು ಲೋಕಕ್ಕೆ ತಿಳಿಯಬೇಕೆಂಬ ಆಶಯದಿಂದ ಪಿನ್ನುಂ ಪವರ್ಗಳ್ ಮಗನೇ ಇವನ್ ಪಿನ್ಶಲ್ ತಂಬಿ ಎನ್ನಂಬಡಿ ಎನ್ರು ಅಡಿಯಾರಿನಿವೇಲಲ್ ಶೈದಿ ಮನ್ನುಂ ನಗರ್ಕೆ ಇವನ್ ಒಂದಡಿಯನ್ ವಾವುದು ಅನ್ರೇಲ್ ಮುನ್ನಂ ಅಡಿ ಎನ್ರನಳ್ ವಾರ್ ವಿಳಿತೋರ್ ನಿನ್ರಾಳ್ ನಗರ ನೀಂಗುಪ್ಪಡಲಂ 152ನೇ ಶ್ಲೋಕ. ವಾಲ್ಮೀಕಿ ರಾಮಾಯಣದ ಲಕ್ಷ್ಮಣ ಇದನ್ನು ಮನಸ್ಸಿನಲ್ಲಿಟ್ಟೇ ಹನುಮಂತನಿಗೆ ತನ್ನನ್ನು ಪರಿಚಯಿಸುವಾಗ ನಾನು ಇವನಿಗೆ ತಮ್ಮನೆಂದು ಹೇಳಿಕೊಳ್ಳುವುದು ಶ್ರೀರಾಮಚಂದ್ರನ ಹಿರಿಮೆ. ಅವನ ಚಿತ್ತ ನನ್ನ ಮಟ್ಟಿಗೆ ಹೇಳುವುದಾದರೆ ಇವನ ಕೇವಲ ಗುಣಗಳಿಗೆ ಮನಸೋತ ಅಡಿಯಾಳು ಮಾತ್ರ ನಾನು ಎನ್ನುತ್ತಾನೆ. ಅಹಮಸ್ಯಾವರೋ ಭ್ರಾತ ಗುಣೈದರ್ದಾಯ ಸ್ಯಮುಪಾಗತಃ. ಕಿಷ್ಕಿಂಧ ಕಾಂಡದ 4ನೇ ಸರ್ಗ 12ನೇ ಶ್ಲೋಕ. ಲಕ್ಷ್ಮಣ, ನನ್ನ ವ್ಯಸನ ನನಗಿರಲಿ, ನಾನು ಸಾಯುತ್ತೇನೆ, ನೀನು ಊರಿಗೆ ಹೋಗು ಎಂದು ರಾಮ ಸೀತಾ ವಿಯೋಗಾನಂತರ ಆಡಿದಾಗ ಕಂಬರಾಮಾಯಣದಲ್ಲಿ ಲಕ್ಷ್ಮಣ ತಾಯಿಯ ಮಾತನ್ನು ನೆನೆಸುತ್ತಾ, ಹಾಗುಂಟೆ ಪ್ರಭು, ಆಗ ನಾನೇ ಮುಂಚೆ ಸಾಯಬೇಡವೇ? ಕಬಂಧ ಪಟಲ 3ನೇ ಶ್ಲೋಕ ಎಂಬುದು ಸಹೃದಯರ ರಸಿಕರ ಕರಳನ್ನೇ ಕತ್ತರಿಸುತ್ತದೆ. ಸುಮಿತ್ರೆಯ ಆಜ್ಞೆಯ ಅಂತರಂಗದ ತೀವ್ರತೆ ಹಾಗಿತ್ತು. ಇದೇ ಪ್ರಸಂಗದಲ್ಲಿ ಸುಮಿತ್ರೆ ಲಕ್ಷ್ಮಣನಿಗಾಡುವ ಇನ್ನೊಂದು ಮಾತಿನಲ್ಲೂ ಆಕೆ ಭವಿಷ್ಯ ಜ್ಞಾನವುಳ್ಳವಳೆಂಬುದೂ ತಿಳಿಯುತ್ತದೆಂದು ಈ ವ್ಯಾಖ್ಯಾನಕಾರರು ತೋರಿಸಿದ್ದಾರೆ. ಮೇಲ್ನೋಟಕ್ಕೆ ಬಹಳ ಸರಳವಾಗಿದ್ದು ಇಲ್ಲೇನೂ ವಿಶೇಷವಿಲ್ಲ ಎಂದು ಓದುಗರನ್ನು ಸಹಜವಾಗಿಯೇ ಮರಳು ಮಾಡುವ ಈ ಶ್ಲೋಕಕ್ಕೆ ಬೇರೆ ಇನ್ನೊಂದು ರಾಮಾಯಣದಲ್ಲೇ ಎಣೆಯಿಲ್ಲ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚ ತಾತ ಯಥಾ ಸುಖಂ ಎಂಬುದೇ ಈ ಶ್ಲೋಕ. ಇಲ್ಲಿನ ಅರ್ಥವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.